ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇದೀಗ ಒಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಏನಿ 400 ಬಿಂದುಗಳ ರೋಸ್ಟರ್ ಪಟ್ಟಿಯನ್ನು ಸಿದ್ಧ ಮಾಡ್ತೀವಿ ಈ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು. ಅದಕ್ಕಾಗಿ ಒಂದು 15 20 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇವತ್ತು 400 ಬಿಂದುಗಳ ರೋಸ್ಟರ್ ಪಟ್ಟಿಯನ್ನ ಸಂಪೂರ್ಣ ಸಿದ್ಧಪಡಿಸಿದ್ದಾರೆ. ಸಿದ್ಧಪಡಿಸಿದ್ದಾರೆ ಅಂದ್ರೆ ಏನರ್ಥ? ಸೊ ಇಂದಿನಿಂದ ಬೇಕಾದ್ರೆ ಅವರು ನೇಮಕಾತಿಗಳು ಪ್ರಾರಂಭವನ್ನ ಮಾಡಬಹುದು. ಅಂದ್ರೆ ನೇಮಕಾತಿಗಳ ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಈಗಾಗಲೇ ಈ ವರ್ಷ ಅಲ್ಲ, 2024ರಲ್ಲಿ ಅಕ್ಟೋಬರ್ ಕೊನೆಯಲ್ಲಿ ಏನ್ ಮಾಡಿದ್ರು, ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡುವಂತಿಲ್ಲ. ಸೊ ಯಾಕಂತಂದ್ರೆ ಒಳ ಮೀಸಲಾತಿ ಜಾರಿ ಆಗ್ಬೇಕನ್ನೋ ಒಂದು ಆದೇಶವನ್ನು ಹೊರಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈ 2025ರ ಕೊನೆಯಲ್ಲಿ ಏನಾಯ್ತು, ಸಂಪೂರ್ಣವಾಗಿ ಈ ಒಂದು ಒಳ ಮೀಸಲಾತಿಯನ್ನ ಆದೇಶ ಹೊರಡಿಸಿದ್ರು ಸಹ ಮತ್ತೆ ಅದು 17% 15% ಇಳಿಸಬೇಕೆನ್ನುವಂಥದ್ದು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಮಧ್ಯಂತರ ಆದೇಶವನ್ನಾಗಿ ಹೊರಡಿಸಿತ್ತು. ಸೊ ಇದೀಗ ಸಂಪೂರ್ಣವಾಗಿ 17% 15%ಗೆ ಇಳಿಸಿ ತದನಂತರ ಹೀಗೇನ್ ಮಾಡಿದ್ದಾರೆ, ಈ 400 ಬಿಂದುಗಳ ಒಂದು ರೋಸ್ಟರ್ ಬಿಂದುವನ್ನ ತಯಾರು ಮಾಡಿದ್ದಾರೆ. ಹಾಗಾದ್ರೆ ಈ 400 ಬಿಂದುಗಳ ರೋಸ್ಟರ್ ಪಟ್ಟಿಯನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ, ಯಾವ್ಯಾವ ಹುದ್ದೆಗಳು ಕೊಟ್ಟಾಗ ಯಾವ್ಯಾವ ಹುದ್ದೆಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಇಲಾಖೆಯಲ್ಲಾಗಿರ್ಬೋದು, ಶಿಕ್ಷಕರ ಇಲಾಖೆಯಲ್ಲಾಗಿರ್ಬೋದು, ಅರಣ್ಯ ಇಲಾಖೆಯಲ್ಲಾಗಿರ್ಬೋದು, ಇಂತಿಷ್ಟು ಹುದ್ದೆಗಳನ್ನ ಕರೆದಾಗ ಯಾವ ಯಾವ ಕ್ಯಾಸ್ಟ್ಗೆ ಯಾವ ಯಾವ ರೀತಿಯಾಗಿ ಪೋಸ್ಟ್ ಗಳನ್ನ ಹಂಚ್ತಾರೆ ಎನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ರೀತಿಯ ವಿಡಿಯೋಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ನಾನಿಲ್ಲಿ ನೇಮಕಾತಿಗಳ ಸುವರ್ಣ ಯುಗವೇ ಪ್ರಾರಂಭ ಆಯ್ತು ಅಂತ ಏನು ಕೇಳಿದೀನಿ ಅಂತಂದ್ರೆ, ಸರಿಸುಮಾರಾಗಿ 1.5 ವರ್ಷದಿಂದ ಯಾವುದೇ ರೀತಿ, 1.5 ವರ್ಷ ಅಲ್ಲ, ಆಲ್ಮೋಸ್ಟ್ 2 ವರ್ಷಗಳ ಹತ್ತತ್ರ ಬರ್ತಾ ಇದೆ, ಯಾವುದೇ ರೀತಿಯ ನೇಮಕಾತಿಗಳು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಸೊ ಬಹಳಷ್ಟು ಹೋರಾಟಗಳಾಗಿದ್ದಾವೆ. ಹೋರಾಟಗಳ ನಂತರ ಸೊ ಈ ಒಂದು ಸಂಪೂರ್ಣ ಈ ಒಳ ಮೀಸಲಾತಿ ಜಾರಿಯಾಗಿ ಇಂದಿನಿಂದ ನೇಮಕಾತಿಗಳನ್ನ ಪ್ರಾರಂಭ ಮಾಡಬಹುದು. ಸೊ ಇನ್ನು ಮೇಲೆ ಯಾರಿಗೆ ಸಂಬಂಧಪಟ್ಟಿದೆ, ಆಯಾ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ಇದು ಯಾವಿದೆ, ನಮ್ಮ ಒಂದು ಇವತ್ತಿನ ಕರ್ನಾಟಕ ಸರ್ಕಾರ ನಡುವಳಿಯಲ್ಲಿ ಇದನ್ನ ಆದೇಶವಾಗಿ ಘೋಷಣೆ ಮಾಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನ ತಾತ್ಕಾಲಿಕವಾಗಿ 15% 17% ಸೀಮಿತಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ, ಅಂದ್ರೆ ಒಳ ಮೀಸಲಾತಿನ ಜಾರಿಗೊಳಿಸುವುದರ ಬಗ್ಗೆ. ಸೊ ಇದಕ್ಕೆ ಸಂಬಂಧಪಟ್ಟ ಇಲ್ಲಿ ಗಮನಿಸಬಹುದು, ನೇಮಕಾತಿ ಅಧಿಸೂಚನೆಗಳನ್ನ, ಒಂದ್ ನಿಮಿಷ ನೋಡಿ, ನೇಮಕಾತಿ ಅಧಿಸೂಚನೆಗಳನ್ನ ಹೊರಡಿಸುವಂತೆ ಎಲ್ಲಾ ನೇಮಕಾತಿ ಆಯ್ಕೆ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿರುತ್ತದೆ ಅಂತಂದ್ರೆ, ಈಗ ಅವರು ಸಂಪೂರ್ಣವಾಗಿ ಈಗ ಸರ್ಕಾರದ ಮೇಲೆ ಏನಿಲ್ಲ, ಇನ್ನೆಲ್ಲ ಆಯಾ ಇಲಾಖೆಗಳು ನೇಮಕಾತಿಗಳನ್ನ ಓಡಿಸ್ಕೋಬೇಕಷ್ಟೇ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಈಗ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಈಗ 15,000 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲೂ ಅಷ್ಟೇ 8,000 ಪೊಲೀಸರನ್ನ PC ಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾದ್ರೆ ಇಷ್ಟು ಪೋಸ್ಟ್ ಗಳಿದ್ದಾಗ ಯಾವ ರೀತಿಯಾಗಿ ಈ ರೋಸ್ಟರ್ ಬಿಂದು ಅನ್ನುವಂಥದ್ದು ಅವರಿಗೆ ಅನ್ವಯ ಆಗುತ್ತೆ, ಅವುಗಳ ಬಗ್ಗೆ ನಾನೀಗ ಹೇಗೆ ಅನ್ವಯ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನೀವು ನೋಡ್ಬೋದು, ಇದು ನಮ್ಮ ರೋಸ್ಟರ್ ಪಟ್ಟಿ, 400 ಬಿಂದುಗಳ ರೋಸ್ಟರ್ ಪಟ್ಟಿ ಇದಾಗಿದೆ. ಏನಿದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗಕ್ಕೆ ನೇರ ನೇಮಕಾತಿಯಲ್ಲಿ ವರ್ಟಿಕಲ್ ರಿಸರ್ವೇಶನ್. ಹೇಗ್ ಬರುತ್ತೆ ಈಗ, ಫಾರ್ ಎಕ್ಸಾಂಪಲ್ ಈಗ ಒಂದು 400 ಹುದ್ದೆಗಳಿದೆ ಅಂತ ಅನ್ಕೋಣ. 400 ಹುದ್ದೆಗಳಿಗೆ ಸಂಬಂಧ ಒಂದು ಕಾಲ್ಪರ್ ಮಾಡಿದ್ದಾರೆ. ಈ 400 ಹುದ್ದೆಗಳಲ್ಲಿ ಮೊದಲಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಮೊದಲನೇ ಹುದ್ದೆಯನ್ನ ಪರಿಶಿಷ್ಟ ಜಾತಿಯವ್ರಿಗೆ ಕೊಡ್ತಾರೆ. ಪರಿಶಿಷ್ಟ ಜಾತಿಯಲ್ಲಿ ಅದರಲ್ಲೂ ಪ್ರವರ್ಗ ಎ ಅನ್ನುವಂಥವ್ರು ಕೊಡ್ತಾರೆ. ಎರಡನೇ ಹುದ್ದೆಯನ್ನು ಯಾರು ಕೊಡ್ತಾರೆ, ಸಾಮಾನ್ಯ ಅಭ್ಯರ್ಥಿ, ಅದು ಯಾವ ಕ್ಯಾಸ್ಟ್ ಆದ್ರೂ ಆಗಿರ್ಲಿ, ಆ ಅಭ್ಯರ್ಥಿ ಅವನ ಪರಿಶಿಷ್ಟ ಜಾತಿಯವನೇ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಹೆಚ್ಚು ಅಂಕಗಳನ್ನ ಪಡೆದುಕೊಂಡಂತ ಒಬ್ಬ ಸಾಮಾನ್ಯ ಅಭ್ಯರ್ಥಿಗೆ ಎರಡನೇ ಹುದ್ದೆಯನ್ನ ಕೊಡಲಾಗುತ್ತೆ. ಮೂರನೇ ಹುದ್ದೆಯನ್ನ ಪರಿಶಿಷ್ಟ ಪಂಗಡಕ್ಕೆ ಕೊಡಲಾಗುತ್ತೆ. 4ನೇ ಹುದ್ದೆಯನ್ನ ಸಾಮಾನ್ಯ ಅಭ್ಯರ್ಥಿಗೆ ಮತ್ತೆ ಕೊಡಲಾಗುತ್ತೆ. ನೀವು ಪ್ರತಿ ಸಲ ಗಮನಿಸ್ತಾ ಹೋಗ್ಬೇಕಾದ್ರೆ, ಒಂದ್ಸಲ ಕ್ಯಾಸ್ಟ್ ಕೊಟ್ಟಿದ್ದಾರೆ, ಮತ್ತೊಂದ್ಸಲ ಸಾಮಾನ್ಯ ಅಭ್ಯರ್ಥಿ ಕೊಟ್ಟಿದ್ದಾರೆ. ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ ಇಲ್ಲಿ 50% ರಿಸರ್ವೇಶನ್ ಇರುತ್ತೆ. ಅದು ಎಲ್ಲಾ ಒಂದು ಸಮುದಾಯಗಳಿಗೂ ಸಂಬಂಧಪಟ್ಟಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಎಲ್ರಿಗೂ ಸಹ ಅದು ಅನ್ವಯ ಆಗುತ್ತೆ. ಈಗ ಈ 400 ಹುದ್ದೆಗಳಲ್ಲಿ ಮೊದಲನೇ ಹುದ್ದೆ ಪರಿಶಿಷ್ಟ ಜಾತಿ ಎ, ಮತ್ತೆ ಸಾಮಾನ್ಯ ಅಭ್ಯರ್ಥಿ ಎರಡನೇ ಹುದ್ದೆಗೆ, ಮೂರನೇ ಹುದ್ದೆಗೆ ST ಅವರಿಗೆ, 4ನೇ ಹುದ್ದೆ ಯಾರಿಗೆ ಬರುತ್ತೆ, ಸಾಮಾನ್ಯ ಅಭ್ಯರ್ಥಿ, 5ನೇ ಹುದ್ದೆ ಯಾರಿಗೆ ಬರುತ್ತೆ, ಪ್ರವರ್ಗ 1 ಅವ್ರಿಗೆ ಬರುತ್ತೆ, ಮತ್ತೆ 6ನೇ ಒಂದು ಹುದ್ದೆ ಸಾಮಾನ್ಯ ಅಭ್ಯರ್ಥಿ, 7ನೇ ಹುದ್ದೆ 2A ಅವ್ರಿಗೆ ಬರುತ್ತೆ. ಈ ರೀತಿಯಾಗಿ ಹುದ್ದೆಗಳು ಬರ್ತಾ ಹೋಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಈಗ ಏನಾಯ್ತು, ಈಗ ನಮ್ಮಲ್ಲಿ ಒಂದು 50 ಪೋಸ್ಟ್ ಇದಾವೆ. 50 ಪೋಸ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಯಾವುದೇ ರೀತಿಯಾಗಿ ST ಅವರು, ಜಸ್ಟ್ ಒಂದು ಎಕ್ಸಾಂಪಲ್ ನ ಕೊಡ್ತಾ ಇದೀನಿ, ST ಅವರಲ್ಲಿ ಇಲ್ವೇ ಇಲ್ಲ, ಅವರು ಆ ಪೋಸ್ಟ್ ಅಲ್ಲಿ ಅವ್ರಲ್ಲಿ ಅಪ್ಲೈನೇ ಮಾಡಿಲ್ಲ ಅಂದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಮೊದಲನೇ ಹುದ್ದೆ ಪರಿಶಿಷ್ಟ ಜಾತಿ ಎ ಅವ್ರಿಗೆ ಸಿಗುತ್ತೆ, ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ ಸಿಗುತ್ತೆ, ಮತ್ತೆ ಮೂರನೇ ಹುದ್ದೆ ಯಾರಿಗೆ ಸಿಗುತ್ತೆ ಅಂದ್ರೆ ಅಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಸಿಗುತ್ತೆ. ಇದೇ ಆಧಾರಿತವಾಗಿ ಏನ್ ಮಾಡ್ತಾರೆ, ಇಲ್ಲಿ ಪರಿಶಿಷ್ಟ ಪಂಗಡ ಅಂತವ್ರು ಇಲ್ಲ ಅಲ್ವಾ ಇಲ್ಲಿ, ಅದಕ್ಕಿಂದಾಗಿ ಸಾಮಾನ್ಯ ಅಭ್ಯರ್ಥಿಗೆ ಈ ಹುದ್ದೆ ಅನ್ನೋದು ಸಿಗುತ್ತೆ, ತದನಂತರ ಪ್ರವರ್ಗ 1 ಅನ್ನೋದು ಸಿಗುತ್ತೆ. ಅಂದ್ರೆ ಈ ರೀತಿಯಾಗಿ ಇದೇ ಆಧಾರಿತವಾಗಿ ಏನ್ ಮಾಡ್ತಾರೆ, ಎಲ್ಲಾ ನೇಮಕಾತಿಗಳಲ್ಲೂ
ಎಲ್ಲಾ ನೇಮಕಾತಿಗಳನ್ನು ಮಾಡ್ಕೊಳ್ತಾರೆ. ಅಂತಂದ್ರೆ ಇನ್ನು ಮುಂದೆ ಏನೆಲ್ಲಾ ಹುದ್ದೆಗಳಿಗೆ ಕಾಲ್ಫಾರ್ ಮಾಡ್ತಾರೋ ಅದಕ್ಕೆ ಇದೇ ರೋಸ್ಟರ್ ಬಿಂದುವನ್ನು ಏನು ಅಳವಡಿಸ್ಕೊಳ್ತಾರೆ. ಜೊತೆಗೆ ಇನ್ನು ಮುಂದೆ ಆಗುವಂತ ಎಲ್ಲಾ ರೀತಿಯಾದ ನೇಮಕಾತಿಗಳಿಗೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ನಮ್ಮ ಮೇನ್ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು, ಇಂಟರ್ನಲ್ ರಿಸರ್ವೇಶನ್ ಇವತ್ತು ಮುಗಿದಿದೆ ಅಂದ್ರೆ ನಾಳೆ ಬೆಳಗ್ಗೆನೆ ನಾವು ನೇಮಕಾತಿಗಳು ಮಾಡ್ಕೊಬಿಡ್ತೀವಿ ಅಂತ. ಈಗ ಆಲ್ರೆಡಿ ಮುಗ್ದಿದೆ, ಇವತ್ತು ಮುಗ್ದಿದೆ, ಇನ್ನು ನಾಳೆ ಅವ್ರು ನೇಮಕಾತಿ ಮಾಡ್ಕೊಳ್ತಾರ? ಇಲ್ಲ. ನೋಡಿ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿಗಳಾಗಬೇಕಂದ್ರೆ ಇನ್ನು ಈ ತಿಂಗಳಲ್ಲಂತೂ ಆಗೋದಿಲ್ಲ. ಜೂನ್ ತಿಂಗಳಲ್ಲಿ ಏನಾಗುತ್ತೆ, ನೋಟಿಫಿಕೇಶನ್ ಆಗಬಹುದು. ಜೂನ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗಿದೆ ಅಂತಂದ್ರೆ ಜುಲೈಯಲ್ಲಿ ಆಗಸ್ಟ್ ಅಲ್ಲಿ ಟೀಚರ್ ಆಗ್ಬಿಡ್ತೀವ? ಇಲ್ಲ. ಇದು ಸಂಪೂರ್ಣ ಪ್ರೊಸೆಸ್ ಮುಗಿಬೇಕಂದ್ರೆ ಇವತ್ತು ನೀವು ನ್ಯೂಸ್ ಪೇಪರ್ ನೋಡಿದ್ರೆ ಗೊತ್ತಾಗಿರುತ್ತೆ. ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಈ ಪ್ರೊಸೀಜರ್ ಮಾಡಬೇಕಂದ್ರೆ 100 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳಿದ್ದಾರೆ ಆಯುಕ್ತರು. 100 ದಿನ ಅಂತಂದ್ರೆ ಏನರ್ಥ? ಕನಿಷ್ಠ ಪಕ್ಷ 3 ರಿಂದ 4 ತಿಂಗಳು ಬೇಕು. ಜೂನ್ ಇಂದ ಪ್ರಾರಂಭ ಮಾಡಿದೀವಿ ಅಂತಂದ್ರು ಅದೇನಾಗುತ್ತೆ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳವರೆಗೂ ಹೋಗುತ್ತೆ. ಇನ್ನ ಉತ್ತರಾರ್ಧದಲ್ಲಿ ಪ್ರಾರಂಭ ಮಾಡ್ತೀವಿ. ಉತ್ತರಾರ್ಧದಲ್ಲಿ ಮೀನ್ಸ್ ಈಗ ಮೊದಲನೇ ಸೆಮಿಸ್ಟರ್ ಮುಗಿದ ನಂತರ ಏನೋ ಪ್ರಾರಂಭ ಮಾಡಿದಾರೆ ಅಂತಂದ್ರೆ ನೆಕ್ಸ್ಟ್ ಏಪ್ರಿಲ್ ವರೆಗೂ ಹೋಗುತ್ತೆ. ಸೊ ಈ ನೋಟಿಫಿಕೇಶನ್ಗಳು ಡಿಲೇ ಆಗಬಾರ್ದು. ಏನಕ್ಕಂದ್ರೆ ನೆಕ್ಸ್ಟ್ ಈಗ GB ಎಲೆಕ್ಷನ್ ಬರ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಅಂದ್ರೆ ಡಿಲೇ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರೋಸ್ಟರ್ ಬಿಂದುವನ್ನು ಈಗ ಬಿಟ್ಟಿದ್ದಾರೆ. ಇಲ್ಲಿ ಗಮನಿಸ್ತಾ ಹೋದ್ರೆ ಸಂಪೂರ್ಣವಾಗಿ ಇದು 400 ಬಿಂದುಗಳ ರೋಸ್ಟರ್ ಪಟ್ಟಿ ಇದು. ಇಲ್ಲಿ ಗಮನಿಸ್ ನೋಡಿ, ಸಂಪೂರ್ಣವಾಗಿ ಕೊನೆಯದಾಗಿ ನೋಡಿ, ಇಲ್ಲಿ ಗಮನಿಸ್ ನೋಡಿ, 400 ಬಿಂದುಗಳ ಒಂದು ರೋಸ್ಟರ್ ಬಿಂದು. ಸೊ ಸಾಮಾನ್ಯವಾಗಿ ಇಲ್ಲಿ ನೋಡಿ, ಇಷ್ಟು ಸಂಪೂರ್ಣವಾಗಿ ಸಂಬಂಧಪಟ್ಟಿರುವಂತದ್ದು. ಇನ್ನೆಲ್ಲ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಿರುತ್ತೆ. ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ನೇಮಕಾತಿಗಳು ಆಗೋದೇ ಇಲ್ಲ. ಸೊ ಎಷ್ಟೇ ದಿನ ಕಾಯ್ತಾ ಇದ್ರು, ಈ ನೇಮಕಾತಿಗಳು ಆಗ್ತಿಲ್ಲ ಅಂತ ಯಾರಿದ್ರು, ಸೊ ಇವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಒಂದು ಸಿದ್ಧತೆಯನ್ನ ಮುಂದುವರಿಸಿ. ಯಾಕಂದ್ರೆ ಬಹಳಷ್ಟು ಜನ PC ಆಗಿರ್ಲಿ, ಟೀಚರ್ ಆಗೋದಕ್ಕಾಗಿರ್ಲಿ ಬಹಳಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರ. ಹಾಗಂತೇಳಿ ಬಹಳಷ್ಟು ವರ್ಷ ಅಂತಂದ್ರೆ ಸರಿಸುಮಾರು 10-15 ವರ್ಷಗಳಿಂದನೂ ವೆಯ್ಟ್ ಮಾಡೋರು ಇದ್ದಾರೆ. ಅದರಿಂದ ಸೊ ಇಷ್ಟು ವರ್ಷನೇ ವೆಯ್ಟ್ ಮಾಡಿದ್ರೆ ಇನ್ನು 1 ರಿಂದ 2 ತಿಂಗಳು ವೆಯ್ಟ್ ಮಾಡಿ ಸೊ ಆ ನೇಮಕಾತಿಗಳಿಗೆ ಅರ್ಜಿಯನ್ನ ಸಲ್ಲಿಸಿ. ಸೊ ನಾನು ಈಗಾಗಲೇ ಇಲ್ಲೂ ಸಹ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನಿಮ್ಮ ಮುಂದಿನ ಒಂದು ಶಿಕ್ಷಕರ ನೇಮಕಾತಿ ಆಗ್ಬೇಕಂತಂದ್ರೆ ಯಾವೆಲ್ಲ ದಾಖಲೆಗಳು ನಿಮ್ಮ ಹತ್ರ ಸಿದ್ಧ ಇರಬೇಕು. ನೋಡಿ, ಈಗ ಇವ್ರೇನೋ ಅವ್ರ ಪಾಡಿಗೆ ಅವರು ಸಿದ್ಧತೆಯನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಹಾಗೆ ನಿಮ್ಮ ಸಿದ್ಧತೆ ಅನ್ನುವಂಥದ್ದು ನಿಮ್ಮ ಸಿದ್ಧತೆ 2 ಕಡೆ ಇರಬೇಕು. ಓದು ಎನ್ನುವುದು ಒಂದು ಕಡೆ ಸಿದ್ಧತೆ ಆದ್ರೆ, ಅದೇ ರೀತಿಯಾಗಿ ನಿಮ್ಮಲ್ಲಿ ಎಲ್ಲಾ ದಾಖಲೆಗಳು ಸರಿಯಾದ ರೀತಿಯಲ್ಲಿ ಇರಬೇಕು. ದಾಖಲೆಗಳಲ್ಲಿ ಏನಾದ್ರು ಬದಲಾವಣೆಗಳಾಗಿದ್ರೆ, ತಿದ್ದುಪಡಿಗಳು ಆಗ್ಬೇಕು ಅಂತಂದ್ರೆ ಅದನ್ನೆಲ್ಲ ಈಗಲೇ ಮುಗಿಸ್ಕೊಂಡಿದ್ದಾದ ನಂತರ ಅರ್ಜಿ ಸಲ್ಲಿಸಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ವರೆಗೂ ಯಾವುದೇ ತೊಂದರೆ ಆಗದೆ ಇರಬೇಕು ಅಂತಂದ್ರೆ ನಿಮ್ಮ ಎಲ್ಲಾ ದಾಖಲೆಗಳಲ್ಲೂ ಒಂದೇ ರೀತಿಯಾಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ನಿಮ್ಮ ತಂದೆ ತಾಯಿ ಹೆಸರು ಈ ರೀತಿಯಾಗಿ ಒಂದೇ ರೀತಿಯಾಗಿ ಇರಬೇಕಾಗುತ್ತೆ. ಅದಕ್ಕೆ ಓದೋದು ಎಷ್ಟು ಇಂಪಾರ್ಟೆಂಟು, ನಿಮ್ಮ ದಾಖಲೆಗಳನ್ನು ಅದೇ ರೀತಿಯಾಗಿ ಸರಿಪಡಿಸ್ಕೊಳ್ಳಿ. ಶಿಕ್ಷಕರ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ದಾಖಲೆಗಳನ್ನ ಇನ್ನೊಂದ್ಸಲ ನಾನು ಅಪ್ಲೋಡ್ ಮಾಡಿರ್ತೇನೆ. ಸೊ ನೀವು ಅದನ್ನ ಗಮನಿಸಿ ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿ ಆಗಿತ್ತು. ಬಹಳ ಸಂತಸ ಸುದ್ದಿ ಅಂತಾನೆ ಹೇಳ್ಬೋದು. ಲಾಸ್ಟ್ ಒಂದು 3 to 4 months ಬ್ಯಾಕೆ ಒಂಥರ ಖುಷಿ ವಿಚಾರ ಅಂತ ಅನ್ಕೊಂಡಿದ್ವಿ. ಏನಕ್ಕೆ, ಆಲ್ರೆಡಿ ಈ ಒಂದು ಒಳ ಮೀಸಲಾತಿ ಅನ್ನುವಂಥದ್ದು ಮುಗಿತಪ್ಪ, ಇನ್ನೇನಿದ್ರು ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಮತ್ತೆ 17% ಇರುವಂತದ್ದು ಮತ್ತೆ 15% ಆಗ್ಬೇಕೆನ್ನುವಂಥದ್ದು ಮತ್ತೆ ಅದು ಕೋರ್ಟ್ ಕೇಸ್ ಆಯ್ತು. ಮತ್ತೆ ಅದು ತೀರ್ಮಾನಕ್ಕೆ ಅವ್ರು ಒಪ್ಪದೇ ಇದ್ದಾಗ ಏನಾಯ್ತು, ನಮ್ಮ ಮಾನ್ಯ ಏನು ಎಲ್ಲಾ ಒಂದು ಮಂಡಳಿಯಲ್ಲಿ ಕೂತ್ಕೊಂಡು ಎಲ್ಲ ಯೋಚನೆ ಮಾಡಿ ಮಕ್ಕಳಿಗೆ ಏನು, ಈ ಮಕ್ಕಳ ಅಂತ ಹೇಳ್ತಾ ಇದ್ದೀನಿ, ಮುಂದೆ ಒಂದು ಸ್ಪರ್ಧಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆ ಹುದ್ದೆಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ 17 ರಿಂದ 15% ಇಳಿಸೋದಕ್ಕೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ನೋಡಿ, ಅವ್ರು ಒಪ್ಕೊಂಡಿರೋದಕ್ಕಿಂತ ಮೊದಲೇ ಯೋಚನೆ ಮಾಡಿ ಮಾಡ್ಬೋದಿತ್ತು. ಸೊ ಈಗ ಏನಾಗ್ತಾ ಇದೆ, ಅದಕ್ಕೋಸ್ಕರ ಮತ್ತೆ 4 ರಿಂದ 5 ತಿಂಗಳು ಡಿಲೇ ಆಯ್ತು. ಈ 5 ತಿಂಗಳು ಡಿಲೇ ಆಗಿದ್ದ ಅದ್ರ ಜೊತೆಗೆ ಸೊ ಬಹಳಷ್ಟು ಜನಕ್ಕೆ ನೀವು ಗಮನಿಸ್ತಾ ಹೋಗ್ಬೋದು, ಈಗ ವಯಸ್ಸಿನ ಒಂದು ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ, ಆದ್ರೂ ಬಹಳ ಜನಕ್ಕೆ ಈಗ ವಯಸ್ಸಾಗ್ತಾ ಇದೆ. ಸೊ ಅದರಿಂದ ಸಾಧ್ಯವಾದಷ್ಟು ಬೇಗ ಏನೀಗ ಪೊಲೀಸ್ ಇಲಾಖೆಯಲ್ಲಿ ಈ ವಾರ ಅಥವಾ ನೆಕ್ಸ್ಟ್ ವಾರದ ಒಳಭಾಗದಲ್ಲಿ 8,000 PC ನೇಮಕಾತಿನ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ತಿಂಗಳಲ್ಲಿ 15,000 ಶಿಕ್ಷಕರ ನೇಮಕಾತಿ ಅನ್ನುವಂಥದ್ದಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಅರಣ್ಯ ಇಲಾಖೆಯಲ್ಲಿ ಮತ್ತೆ VA ಆಗಿರ್ಬೋದು, ಇವುಗಳೆಲ್ಲಲ್ಲೂ ಸಹ ಅಷ್ಟೇ ನೇಮಕಾತಿಗಳನ್ನ ಮಾಡ್ಕೊಳ್ತೀವಿ ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಸೊ ಏನು ಸಂಪೂರ್ಣವಾಗಿ ಈ ಒಂದು ಆಲ್ಮೋಸ್ಟ್ ಒಂದು 50,000 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದಾರೋ, ಸೊ ಅವೆಲ್ಲವೂ ಸಹ ಸಾಧ್ಯವಾದಷ್ಟು ಬೇಗ ಆಗ್ಲಿ ಅನ್ನೋಂಥದ್ದು ನಮ್ಮ ಆಶಯ. ಸೊ ಬಹಳಷ್ಟು ಅಭ್ಯರ್ಥಿಗಳಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ರೀತಿಯ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳ ಬಗ್ಗೆ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.